ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ಸಾವಿರಾರು ವಿದ್ಯಾರ್ಥಿಗಳಿಂದ ಬೆಳಕಿನ ನಮನ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಪ್ರತಿ ವರ್ಷದಂತೆ 5ನೇ ವರ್ಷವಾಗಿ ಕರ್ನಾಟಕ ಮಾದಿಗ ದಂಡೋರ ಹಾಗೂ ಅಂಬೇಡ್ಕರ್ ಯುವ ಸೇನೆ ಪದಾಧಿಕಾರಿಗಳು ಹಮ್ಮಿಕೊಳ್ಳಲಾಗಿದ್ದ ಪಟ್ಟಣದ ಗಾಂಧೀಜಿ ಚಿತಾಭಸ್ಮದಿಂದ ಸಾವಿರಾರು ವಿದ್ಯಾರ್ಥಿಗಳು ಬೆಳಕಿನ ಕಿರಣವಾಗಿ ಮೇಣದ ದೀಪವನ್ನ ಕೈಯಲ್ಲಿ ಹಿಡಿದುಕೊಂಡು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಪುಣ್ಯತಿಥಿಯನ್ನ ಪ್ರತಿ ವರ್ಷ ಡಿಸೆಂಬರ್ 6ರಂದು ಮಹಾಪರಿನಿರ್ವಾಣ ದಿನವನ್ನಾಗಿ ಆಚರಿಸಲಾಗುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 1956ರ ಡಿಸೆಂಬರ್ 6ರಂದು ದೆಹಲಿಯಲ್ಲಿ ನಿಧನರಾದರು. ಈ ದಿನವನ್ನ ಕೇವಲ ಶೋಕಾಚರಣೆಯ ದಿನವನ್ನಾಗಿ ಮಾತ್ರವಲ್ಲದೆ ಅವರ ಅಪ್ರತಿಮ ಕೊಡುಗೆಗಳನ್ನ ಸ್ಮರಿಸುವ ಮತ್ತು ಅವರ ತತ್ವಗಳಿಗೆ ಮರುಬದ್ಧರಾಗುವ ದಿನವನ್ನಾಗಿಯೂ ಆಚರಿಸಲಾಗುತ್ತದೆ. ಮಹಾಪರಿನಿರ್ವಾಣ ಎಂದು ಕರೆಯಲು ಕಾರಣವೇನು? ಪರಿನಿರ್ವಾಣ ಎಂಬುದು ಬೌದ್ಧ ಧರ್ಮದ ಪ್ರಮುಖ ಪರಿಕಲ್ಪನೆಯಾಗಿದೆ. ಇದರರ್ಥ ಮರಣ ನಂತರ ಲೌಕಿಕ ದುಃಖಗಳು ಮತ್ತು ಪುನರ್ಜನ್ಮದ ಚಕ್ರದಿಂದ ಸಂಪೂರ್ಣ ಬಿಡುಗಡೆ ಅಥವಾ ಮೋಕ್ಷವನ್ನ ಹೊಂದುವುದು. ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಜೀವನದ ಕೊನೆಯ ಹಂತದಲ್ಲಿ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನ ಸ್ವೀಕರಿಸಿದ್ದರು. ಬೌದ್ಧ ಧರ್ಮದ ತತ್ವಗಳ ಪ್ರಕಾರ ಜ್ಞಾನೋದಯ ಪಡೆದ ವ್ಯಕ್ತಿಯ ಮರಣವನ್ನ ಮಹಾಪರಿನಿರ್ವಾಣ ಎಂದು ಕರೆಯಲಾಗುತ್ತದೆ. ಅಂಬೇಡ್ಕರ್ ಅವರ ಬೌದ್ಧ ಧರ್ಮದ ಸ್ವೀಕಾರ ಮತ್ತು ಸಮಾಜಕ್ಕೆ ಅವರು ನೀಡಿದ ಜ್ಞಾನದ ಬೆಳಕಿನ ಗೌರವಾರ್ಥವಾಗಿ ಅವರ ಪುಣ್ಯತಿಥಿಯನ್ನ ಮಹಾಪರಿನಿರ್ವಾಣ ದಿನ ಎಂದು ಕರೆಯಲಾಗುತ್ತದೆ. ಈ ದಿನದ ಮಹತ್ವ ಸ್ಮರಣೆ ಮತ್ತು ಗೌರವ. ಸಮಾಜದಲ್ಲಿನ ಅಸ್ಪೃಶ್ಯತೆ, ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿ ದೀನದಲಿತರಿಗೆ ಮತ್ತು ಮಹಿಳೆಯರಿಗೆ ಸಮಾನತೆಯ ಹಕ್ಕನ್ನ ಕೊಡಿಸಲು ತಮ್ಮ ಇಡೀ ಜೀವನವನ್ನ ಮುಡುಪಾಗಿಟ್ಟ ಮಹಾನ್ ನಾಯಕರಿಗೆ ಗೌರವ ಸಲ್ಲಿಸುವ ದಿನವಿದು. ಸಂವಿಧಾನ ಶಿಲ್ಪಿ ಭಾರತಕ್ಕೆ ಭದ್ರ ಬುನಾದಿಯಾದ ಸಂವಿಧಾನವನ್ನ ರಚಿಸುವಲ್ಲಿ ಅವರ ಪಾತ್ರವನ್ನ ಈ ದಿನ ಸ್ಮರಿಸಲಾಗುತ್ತದೆ. ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಮೌಲ್ಯಗಳನ್ನ ಅವರು ಎತ್ತಿ ಹಿಡಿದರು. ಅವರ ಜೀವನ ಮತ್ತು ಹೋರಾಟವು ಇಂದಿನ ಪೀಳಿಗೆಗೂ ಅನ್ಯಾಯವನ್ನ ಎತ್ತಿ ಹಿಡಿದು ಹೋರಾಟಗಳ ಮೂಲಕ ನ್ಯಾಯವನ್ನ ಪಡೆಯುವ ದಾರಿ ತೋರಿಸಿ ಕೊಟ್ಟ ಮಹಾನಾಯಕರವರು. ಅವರ ಆಶಯಗಳನ್ನು ಅನುಸರಿಸುತ್ತಿರುವಂತಹ ಕೋಟ್ಯಾನುಕೋಟಿ ಜನರು ಈ ದಿನವನ್ನ ಮಹಾಪರಿನಿಬ್ಬಣವಾಗಿ ಆಚರಿಸುತ್ತಿದ್ದಾರೆ. ಈ ವಿಷಯವಾಗಿ ಕೂಡ್ಲಿಗಿಯಲ್ಲಿ ಮೇಣದ ದೀಪವನ್ನ ಜ್ಞಾನ ದೀಪವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣದ ದಿನವನ್ನ ದೀಪ ಬೆಳಗಿಸುವುದರ ಮೂಲಕ ತಹಶೀಲ್ದಾರರಾದ ವಿಕೆ ನೇತ್ರಾವತಿಯವರು ಹಾಗೂ ಪಿಎಸ್ಐ ಪ್ರಕಾಶ್ ಸಿ ಸಂಘಟನೆ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮಾದಿಗ ದಂಡೋರದ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಸಾಲುಮನಿ, ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾಧ್ಯಕ್ಷರು ಪಿ ಸಂತೋಷ್ ಕುಮಾರ್, ಕೆ ಮಹೇಶ್ ಹೆಗ್ಡಾಳ್, ಕಾರ್ಮಿಕ ಮುಖಂಡರುಗಳಾದ ಗುನ್ನಳ್ಳಿ ರಾಘವೇಂದ್ರ, ಸಿಪಿಐ ಪಕ್ಷದ ಮುಖಂಡ ಈರಣ್ಣ, ಕೆ ತಿಪ್ಪೇಸ್ವಾಮಿ, ಅಮ್ಮನಕೆರೆ ಟಿ ನಾಗರಾಜ್, ಎಚ್ ವೀರೇಶ್, ಉಪ್ಪಾರ್ ರಾಘವೇಂದ್ರ, ಹಲವಾರು ಅಧಿಕಾರಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ.
ಈ ಒಂದು ಕಾರ್ಯಕ್ರಮ ತುಂಬ ಯಾವುದೇ ಒಂದು ಅವಘಡದಿಂದಲೇ ನಮ್ಮ ಪೊಲೀಸ್ ಇಲಾಖೆ ತುಂಬ ಕಟ್ಟುನಿಟ್ಟಾಗಿ ಅಚ್ಚುಕಟ್ಟಾಗಿ ಇಲ್ಲಿವರೆಗೆ ಮೆರವಣಿಗೆಯನ್ನು ತಗೊಂಡಿದ್ದಾರೆ. ಅವರಿಗೆ ವಂದನೆಗಳನ್ನು ಅರ್ಪಿಸಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಹುಬ್ಬಳ್ಳಿ ತಾಲೂಕಿನ ತಾಲೂಕಿನ ಬಗ್ಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಅಗಲಿದ 69ನೇ ಟಿಪ್ಪಣದ ಕುರಿತಾಗಿ ತಮ್ಮ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕಿದ್ದು ಅವರಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ ಮತ್ತು ಎಲ್ಲ ಸಂಗಾತಿಗಳೇ, ಈಗಾಗಲೇ ಇವತ್ತು ತಮಗೆಲ್ಲ ಗೊತ್ತು 69 ವರ್ಷಗಳ ದಿನ ಅವರು ಮೃತರಾಗಿರ್ತಕ್ಕಂಥ ದಿನವನ್ನು ಇಡೀ ದೇಶವ್ಯಾಪಿ ಆಚರಿಸ್ತಿದ್ದೀವಿ. ಇದು ಅವರು ಮೃತರಾಗಿರ್ತಕ್ಕಂಥ ದಿನ ಅಲ್ಲ, ಅವರು ನಮಗೆ ಏನಾದರೂ ಈ ದೇಶದಲ್ಲಿ ನಾವು ಉಸಿರಾಡ್ತಿದ್ದೀವಿ, ಊಟ ಮಾಡ್ತಿದ್ದೀವಿ, ನಾವೆಲ್ಲ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ತಿದ್ದೀವಿ, ಶಿಕ್ಷಣ ಪಡ್ಕೊಂಡಿದ್ದೀವಿ, ನಾವೆಲ್ಲ ಸ್ವಾತಂತ್ರ್ಯರಾಗಿದ್ದೀವಿ, ನಿರ್ಭೀತಿಯಿಂದ ಬದುಕ್ತಿದ್ದೀವಿ ಅಂದರೆ ಅವರು ಕೊಟ್ಟಂಥ ಕೊಡುಗೆ, ಅವರು ನೀಡಿರ್ತಕ್ಕಂಥ ಅವರ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಈ ದೇಶದಲ್ಲಿ ಉದ್ಯೋಗ, ಶಿಕ್ಷಣ ಮತ್ತು ಇನ್ನು ಅನೇಕ ವ್ಯವಸ್ಥೆಯಲ್ಲಿ ಬದುಕ್ತಿದ್ದೀವಿ. ಇಂಥ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರು ಇವತ್ತು ಅಮರರಾಗಿದ್ದಾರೆ, ನಮ್ಮ ಜೊತೆ ಇದ್ದಾರೆ, ಅವರು ಶಿಕ್ಷಣದ ಬದುಕಿನಲ್ಲಿ ನಮಗೆ ಕೊಟ್ಟಿದ್ದಾರೆ. ಅಂಥ ಸಂದರ್ಭವನ್ನು ಈ ದಿನ ಇಡೀ ಮಕ್ಕಳು, ಇಡೀ ವ್ಯವಸ್ಥೆ ನಾವೆಲ್ಲರೂ ಅವರ ಒಂದು ಆತ್ಮಕ್ಕೆ ಬೆಳಕು ನೀಡುವುದರ ಮೂಲಕ ಅವರು ಕೊಟ್ಟಂಥ ಬೆಳಕು ನಾವು ಬದುಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮಾತಾಡಲಿಕ್ಕೆ ತಮ್ಮೆಲ್ಲ ಸ್ನೇಹಿತರಿಗೆ ಅನಿಸುತ್ತಾ ನನ್ನ ಅನುಮಾನ. ಎಲ್ಲ ವಿದ್ಯಾರ್ಥಿಗಳು ಹಾಗೂ ನಮಗೆ ಒಂದು ಉದ್ಘಾಟನೆಗೆ ಬೆಳಕಿನ ಒಂದು ನಮನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸುವಂಥ ಒಂದು ಪ್ರಕಾರವಾಗಿ ಪ್ರತಿ ವರ್ಷವೂ ನಾವು ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ನೀಡುತ್ತಿದ್ದಾರೆ. ಅದೇ ರೀತಿಯಾಗಿ ಈ ಸಮಯದಲ್ಲಿ ಮಾನ್ಯ ಶಾಸಕರು ಸಹ ಬರಬೇಕಾಗಿತ್ತು, ಕಾರಣಾಂತರದಿಂದ ಬಂದಿಲ್ಲ. ಅವರಿಗೂ ಸಹ ಕೃತಜ್ಞತೆ ಹೇಳ್ತೇನೆ, ಹಾಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗು ನೀಡಿದಂಥ ಮೊನ್ನೆ ತಹಶೀಲ್ದಾರರಾದಂಥ ನೇತ್ರಾವತಿ ಮೇಡಮ್ ಅವರಿಗೂ ಹಾಗೂ ಮತ್ತು CITU ಮತ್ತು CPI ಪಕ್ಷದ ಮುಖಂಡರುಗಳಿಗೂ ಹಾಗೆ ನಮ್ಮ ಪೊಲೀಸ್ ಅಧಿಕಾರಿಗಳಾದಂಥ ಪ್ರಕಾಶ್ ಸರ್ ಅವರಿಗೂ ಹಾಗೆ ಇಲ್ಲಿ ಸೇರಿ ಬಂದಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಕಾರಣ ಇಷ್ಟೇ, ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಏನು ಈ ಪರಿನಿರ್ವಾಣ ದಿನವನ್ನು ಒಂದು ಈ ರೀತಿ ಒಂದು ಬೆಳಕಿನ ನಮನವಾಗಿ ನಾವು ಸಲ್ಲಿಸ್ತಾ ಇದ್ದೀವಿ ಅಂದರೆ ಕಾರಣ ಇವತ್ತು ಪ್ರತಿಯೊಬ್ಬರು ತಲೆ ಎತ್ತಿಕೊಂಡು ನಡಿಬೇಕಾದ್ರೆ, ಇವತ್ತು ಪ್ರತಿಯೊಬ್ಬ ಹೆಣ್ಮಗಳಿಗೆ ಒಂದು ಹಕ್ಕುಗಳು ಸಿಗಬೇಕಾದ್ರೆ ಇವತ್ತು ಡಾಕ್ಟರ್ ಬಿ ಆರ್ ಮಾಡಿದಂಥ ಒಂದು ಸಂವಿಧಾನದ ಮೂಲಕ ಕೊಟ್ಟಂಥ ಹಕ್ಕು, ಆ ಒಂದು ಕೃತಜ್ಞತಾ ಪೂರ್ವಕವಾಗಿ ಪ್ರತಿಯೊಬ್ಬ ಇಲ್ಲಿ ವಿದ್ಯಾರ್ಥಿಗಳು ಇವತ್ತು ಹಾಸ್ಟೆಲ್ಗಳಲ್ಲಿ ಏನು ಇವತ್ತು ಓದ್ತಾ ಇದ್ದಾರೋ ಅವರ ಒಂದು ಕೊಟ್ಟಂತ ಒಂದು ಕೊಡುಗೆ, ಈ ಸಂವಿಧಾನ ಕೊಟ್ಟಂತ ಒಂದು ಉತ್ತಮವಾದಂಥ ಕೊಡುಗೆ, ಈ ಪ್ರಪಂಚನೇ ಮೆಚ್ಚುವಂತ ಸಂವಿಧಾನ ಬರೆದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ಯಾರ ಮನದಲ್ಲಿ ಇವತ್ತು ಯಾರು ಅವರು ಕಾಣೆಯಾಗಿಲ್ಲ. ಇವತ್ತು ಎಲ್ಲರ ಮನೆಯಲ್ಲೂ ಮತ್ತು ದಲಿತರ ಮನೆಯಲ್ಲೂ ಅವರು ಯಾವಾಗಲೂ ಬೆಳಕಾಗಿರ್ತಾರೆ ಅಂತಂದು ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಸೇರಿ ಬಂದಂಥ ಎಲ್ಲ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೆ ಸಿಬ್ಬಂದಿ ವರ್ಗದವರು ಹಾಗೆ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಈ ಸೇರಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳುತ್ತಾ ಇಲ್ಲಿ ಜೈ ಭೀಮ್ ನಮನಗಳನ್ನು ಸಲ್ಲಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಇಲ್ಲಿ ಬಂದಂಥ ಎಲ್ಲರೂ ಸುರಕ್ಷಿತವಾಗಿ ಕ್ಷೇಮವಾಗಿ ಹೋಗಬೇಕು. ಯಾಕೆಂದ್ರೆ ಪ್ರತಿ ವರ್ಷನೂ ನೀವು ಕೊಡುವಂತ ಈ ಗೌರವವನ್ನು ಪ್ರತಿಯೊಬ್ಬರು ಇನ್ನೊಂದು ಊರಿಗೆ ಅದು ಒಂದು ಮಾದರಿ ಆಗ್ಬೇಕೆಂದು ನಮ್ಮಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ.